ಶ್ರೀ ಗುರುಭ್ಯೋ ನಮಃ. ಬರುವ ಜೂನ್ 28ರಂದು ಬಸವ ಕಲ್ಯಾಣ ಮಹಾನಗರದಲ್ಲಿ ಬಸವಾದಿ ಶಿವಶರಣರ ಬೃಹತ್ ಹಿಂದೂ ಸಮಾವೇಶವನ್ನ ಆಯೋಜಿಸಲಾಗಿದೆ. ಇವತ್ತಿನ ಈ ಸಂದೇಶದ ಮುಖಾಂತರವಾಗಿ ನಾಡಿನ ಜನತೆಗೆ ತಿಳಿಸುವುದೇನೆಂದರೆ, ಕನೇರಿಯ ಅದೃಶ್ಯ ಕಾಡಸಿದ್ದೇಶ್ವರ ಮಹಾಸ್ವಾಮಿಗಳು ಜನರಿಗಾಗಿ ಬಸವಾದಿ ಶಿವಶರಣರ ಅದ್ಭುತವಾಗಿರುವಂತಹ ವಿಚಾರಗಳನ್ನ ಜನಮಾನಸಗಳಲ್ಲಿ ಮುಟ್ಟಿಸಬೇಕು ಅಂತಕ್ಕಂತಹ ವಿಚಾರವನ್ನ ಇಟ್ಟುಕೊಂಡು ಈ ಬಸವ ಕಲ್ಯಾಣ ನಾಡಿಗೆ ಆಗಮಿಸುತ್ತಿರುವಂತದ್ದು ನಮ್ಮೆಲ್ಲರಿಗೂ ಕೂಡ ಸಂತೋಷದ ಸಂಗತಿ. ಇವತ್ತು ಕನೇರಿ ಮಹಾಸ್ವಾಮಿಗಳು ಮಾಡುವಂತಹ ಕಾರ್ಯನೇ ಇಲ್ಲ. ಎಲ್ಲ ಕಾಯಕವನ್ನ ಬಸವಣ್ಣವರು ಹಾಕಿಕೊಟ್ಟಿರುವಂತಹ ಕಾಯಕ, ದಾಸೋಹ, ಸತ್ಯನಿಷ್ಠತೆ, ಅದರ ಜೊತೆಗೇನೆ ಪೂಜೆ, ಹೀಗೆ ಹಲವಾರು ಕಾರ್ಯಗಳನ್ನ ಮಾಡಿದರೂ ಕೂಡ ಯಾವುದೂ ಕೂಡ ಹಮ್ಮು ಬಿಮ್ಮು ಅಂತಕ್ಕಂಥ ಭೇದನೇ ಇಲ್ಲ. ಎಲ್ಲರನ್ನ ಅಪ್ಪಿಕೊಳ್ಳುವಂತಹ ಭಾವ ಕನೇರಿ ಪೂಜ್ಯರ ಆಗಿರುವಂತಹ ಈ ಒಂದು ನಿಟ್ಟಿನಲ್ಲಿ ಕನೇರಿಯ ಪರಮ ಪೂಜ್ಯರು ಕೃಷಿಗಾಗಿ, ಅದರ ಜೊತೆಗೇನೆ ರೈತಾಪಿ ಜನರಿಗೆ, ಯುವಕರ ಒಂದು ದುಶ್ಚಟಗಳನ್ನ ಬಿಡಿಸುವಂತಹ ನಿಟ್ಟಿನೊಳಗ ನೂರಾರು ಕಾರ್ಯಗಳನ್ನ ಮಾಡ್ತಾ ಇದ್ದಾರೆ. ಅದರಲ್ಲಿ ಬಸವ ಕಲ್ಯಾಣದಲ್ಲಿ ಬರುವಂಥದ್ದೇ ಒಂದು ಭಾಗ್ಯ ಅಂತ ನಮಗನಿಸ್ತದೆ. ಬಸವ ಕಲ್ಯಾಣದ ಜನತೆಯ ಮುಖಾಂತರವಾಗಿ ನಾವು ಕೂಡ ಬಸವ ಕಲ್ಯಾಣದವರ ಸ್ಥಳೀಯರೇ ಆಗಿರುವುದರಿಂದ ಎಲ್ಲ ಸಂತ ಮಹಾಂತರು ಈ ಭೂಮಿಗೆ ಬರ್ತಾರೆ. ಯಾರಿಗೂ ಕೂಡ ನಾವು ವಿರೋಧವನ್ನು ಮಾಡಲಿಲ್ಲ. ಆದರೆ ಕನೇರಿ ಪೂಜ್ಯರಿಗೆ ನಾವು ಯಾಕೆ ಮಾಡ್ತಾ ಇದ್ದೀವಿ ಅಂತಕ್ಕಂಥದ್ದೇ ನಮಗೆ ಗೊತ್ತಾಗ್ತಾ ಇಲ್ಲ. ಇದು ಬಹಳ ನೋವಿನ ಸಂಗತಿ. ಅನೇಕ ಸಂತರು ಬರ್ತಾರೆ, ತಮ್ಮ ತಮ್ಮ ವಿಚಾರಗಳನ್ನ ಹೇಳ್ತಾರೆ, ಅವ್ರು ಹೋಗ್ತಾರೆ. ಆದ್ರೆ ಕನೇರಿ ಪೂಜ್ಯರನ್ನ ಬರುವಂತದ್ದು ಬೇಡ ಅನ್ನುವಂಥ ಎಷ್ಟು ಸಮಂಜಸನೋ ಗೊತ್ತಾಗ್ತಾ ಇಲ್ಲ. ಹೀಗಾಗಿ ಒಂದು ಮಹಾಸಂಕಲ್ಪವನ್ನು ನಾವು ಮಾಡಿದ್ದೀವಿ. ಯಾವ ಮಹಾಸಂಕಲ್ಪ ಅಂತ ಕೇಳಿದ್ರೆ, ಬಹುಶಃ ಕನೇರಿ ಪೂಜ್ಯರು ಬರುವಂತಹ ಸಂದರ್ಭದಲ್ಲಿ ನಾವೆಲ್ಲರೂ ಕೂಡ ದಿಟ್ಟವಾಗಿ ನಿಲ್ಲುವಂಥದ್ದು. ಯಾಕೆ ಅಂತ ಕೇಳಿದ್ರೆ, ಜನರ ಒಂದು ಎಲ್ಲರ ನಾಡಿ ಮಿಡಿತವನ್ನ ನೋಡಿದ್ರೆ ಬಸವ ಕಲ್ಯಾಣ ಜನತೆ ಕಾತರದಿಂದ ಕಾಯ್ತಾ ಇದೆ. ಕನೇರಿ ಮಹಾಸ್ವಾಮಿಗಳನ್ನ ಬಸವ ಕಲ್ಯಾಣಕ್ಕೆ ಬರ್ಮಾಡ್ಕೊಳ್ಬೇಕು, ಸುಂದರವಾಗಿರುವಂತ ಕಾರ್ಯವನ್ನ ಮಾಡಬೇಕು ಅಂತ. ಆದ್ರೆ ಆ ಕಾರ್ಯಕ್ರಮದಲ್ಲಿ ವಿಶೇಷ ಏನು ಅಂದ್ರೆ, ಅಲ್ಲಿ ಜಾತಿ, ಮತ, ಪಂಥ, ಭೇದ ಭಾವ ಯಾವುದೂ ಕೂಡ ಇಲ್ಲ. ಎಲ್ಲರೂ ಒಂದಾಗಿ ಇವತ್ತು ಬಸವಾದಿ ಶಿವಶರಣರ ಹಿಂದೂ ಸಮಾವೇಶ ಅಂದ್ರೆ ಒಂದೇ ಜಾತಿಗೆ ಸೀಮಿತವಾಗಿರುವಂತದ್ದಲ್ಲ. ಇದು ಅಖಂಡ ಹಿಂದುತ್ವವನ್ನು ಕೂಡಿಕೊಂಡು ಎಲ್ಲ ಸಮಾಜಗಳನ್ನ ಕೂಡಿಕೊಂಡು ಸುಂದರವಾಗಿರುವಂತ ಕಾರ್ಯವನ್ನ ಮಾಡಬೇಕು ಅಂತ ಸತ್ಯ ಸಂಕಲ್ಪವನ್ನ ಮಾಡಿದ್ದಾರೆ. ಹೀಗಾಗಿ ಯಾವ ಜನ ಏನ್ ಹೇಳಿದ್ರು ಕೂಡ ಆ ಜನತೆ ಯಾವಾಗ ಕನೇರಿ ಪೂಜ್ಯರು ಬರ್ತಾರೆ ಅಂತ ಕಾಯ್ತಾ ಇದ್ದಾರೆ. ಹೀಗಾಗಿ ಅಂತ ಪರಮ ಪೂಜ್ಯರಿಗೆ ಬಹಳ ಅದ್ದೂರಿಯಾಗಿ ನಾವು ನೀವೆಲ್ಲರೂ ಕೂಡ ಸ್ವಾಗತಿಸೋಣ. ಬರುವಂತಹ 28ನೇ ತಾರೀಕು ತಾವೆಲ್ಲರೂ ಕೂಡ ಹೆಚ್ಚಿನ ಸಂಖ್ಯೆಯಲ್ಲಿ ಆಗಮಿಸಬೇಕು. ಮತ್ತೆ ಸಮಯ, ಆ ಸ್ಥಳ ಎಲ್ಲಿ ಅಂತ ಕೇಳಿದ್ರೆ, ಬಸವೇಶ್ವರ ದೇವಸ್ಥಾನದಿಂದ 3:30 ಮೆರವಣಿಗೆ ಪ್ರಾರಂಭ ಆಗ್ತದೆ. ಅನೇಕ ಕುಂಭ ಕಳಸದ ಮುಖಾಂತರವಾಗಿ ಮೆರವಣಿಗೆ ಪ್ರಾರಂಭಗೊಂಡು ಬಸವೇಶ್ವರ ಸರ್ಕಲ್ ನಿಂದ ನೇರವಾಗಿ ಅಕ್ಕಮಹಾದೇವಿ ಮೈದಾನದವರೆಗೆ ಭವ್ಯವಾಗಿರುವಂತಹ ಕಾಲ್ನಡಿಗೆ ಮುಖಾಂತರವಾಗಿ ಈ ಒಂದು ಮೆರವಣಿಗೆ ಇರ್ತದೆ. ತದನಂತರ ಅಲ್ಲಿ ಸುಂದರವಾಗಿರುವಂತಹ ಭವ್ಯವಾಗಿರುವಂತಹ ಬಸವಾದಿ ಶಿವಶರಣರ ಹಿಂದೂ ಸಮಾವೇಶವನ್ನು ಜರುಗುತ್ತದೆ. ಹೀಗಾಗಿ ಬರುವಂತಹ 28ನೇ ತಾರೀಕು ತಾವ್ಯಾರು ಕೂಡ ಮಿಸ್ ಮಾಡ್ಕೊಳ್ಬೇಡ್ರಿ. ಯಾಕಂದ್ರೆ ಇದು ಅವಕಾಶ ಮತ್ತೆ ಸಿಗಂಗಿಲ್ಲ. ಪರಮ ಪೂಜ್ಯರು ಈ ನಾಡಿಗೆ ಬರ್ತಾ ಇದ್ದಾರೆ ಅಂದ್ರೆ ನಮ್ಮೆಲ್ಲರಿಗೂ ಕೂಡ ಹೆಮ್ಮೆಯ ಸಂಗತಿ. ಹೀಗಾಗಿ ನಾನು ಒಂದು ಮಾತನ್ನು ಹೇಳ್ತೇನೆ, ತಾವು ಬನ್ನಿ, ತಮ್ಮವರನ್ನು ಕರೆದುಕೊಂಡು ಬನ್ನಿ, ಸರ್ವರೂ ಬನ್ನಿ, ಸಮಭಾವ ತನ್ನಿ ಅಂತಕ್ಕಂತ ಮಾತನ್ನ ಈ ಸಂದರ್ಭದಲ್ಲಿ ನಮ್ಮೆಲ್ಲರಿಗೂ ಕೂಡ ತಿಳಿಸ್ತಾ, ಇನ್ನೊಂದು ಏನೋ ಒಂದು ಸುದೈವ ಅಂದ್ರೆ, ಪರಮ ಪೂಜ್ಯರು ಎಲ್ಲೆಲ್ಲಿ ಬರ್ತಾರೋ ಅಲ್ಲಿ ಸುಮಾರು 300ಕ್ಕಿಂತ ಹೆಚ್ಚು ಮಠಾಧೀಶರು ಆ ವೇದಿಕೆಯಲ್ಲಿ ಸೇರುವಂತದ್ದು ಕೂಡ ಎಲ್ಲರ ಭಾಗ್ಯ ಅಂತಕ್ಕಂಥ ಮಾತನ್ನು ಕೂಡ ಈ ಸಂದರ್ಭದಲ್ಲಿ ಹೇಳಬೇಕಾಗ್ತದೆ. ಹಾಗಾಗಿ ದರ್ಶನಂ ದೇವದೇವಸ್ಯ ಸ್ಪರ್ಶನಂ ಪಾಪನಾಶನಂ ಎನ್ನುವ ಹಾಗೆ ದರ್ಶನ ಮಾಡಿದ್ರೆ ಸಾಕು ಅನೇಕ ಪಾಪಗಳ ನಿವಾರಣೆ ಆಗುವಂತ ಶಕ್ತಿ ಅಂತ ಪರಮ ಪೂಜ್ಯರಲ್ಲಿ ಇರ್ತದೆ. ಹೀಗಾಗಿ ಅನೇಕ ತಾಯಂದಿರು ಕುಂಭ ಕಳಸದ ಮುಖಾಂತರವಾಗಿ ಆ ಕಾರ್ಯಕ್ರಮದಲ್ಲಿ ಭಾಗಿಯಾಗ್ತಾರೆ. ಇಂಥ ಒಂದು ಅವಕಾಶ ನಮಗೆಲ್ಲ ಸಿಕ್ಕಿರುವಂತದ್ದು ಒಂದು ಭಾಗ್ಯ ಅಂತ ನಮಗನಿಸ್ತದೆ. ಹೀಗಾಗಿ ಬಸವ ಕಲ್ಯಾಣ ಜನತೆ ಆಗಿರ್ಬೋದು, ಮತ್ತೆ ಬೀದರ್ ಜಿಲ್ಲೆ ಆಗಿರ್ಬೋದು, ಅದರ ಜೊತೆಗೇನೆ ನಾಡಿನ ಅನೇಕ ಜಿಲ್ಲೆಗಳಲ್ಲಿ ಸಾವಿರಾರು ಸಹಸ್ರ ಸಂಖ್ಯೆಯಲ್ಲಿ ಆ ಕಾರ್ಯಕ್ರಮಕ್ಕೆ ಬರುವಂತವರಾಗಿದ್ದಾರೆ. ಹೀಗಾಗಿ ಅಂತ ಕಾರ್ಯಕ್ರಮವನ್ನ ನಾವೆಲ್ಲರೂ ಕೂಡಿಕೊಂಡು
ಒಂದು ಅಂತಕ್ಕಂಥ ಸಂದೇಶ ಕೊಡುವಂಥದ್ದೇ ಈ ಒಂದು ಕಾರ್ಯಕ್ರಮದ ಒಂದು ಸಂದೇಶ ಅಂತಕ್ಕಂಥ ಮಾತನ್ನ ಈ ಸಂದರ್ಭ ಹೇಳ್ತಾ, ತಾವು ಬನ್ನಿ, ತಮ್ಮವರನ್ನು ಕರೆದುಕೊಂಡು ಬನ್ನಿ, ಸರ್ವರು ಬನ್ನಿ, ಸಮಭಾವ ತನ್ನಿ ಅಂತಕ್ಕಂಥ ಮಾತನ್ನ ಈ ಸಂದರ್ಭದಲ್ಲಿ ನಾನು ಹೇಳಕ್ಕೆ ಇಷ್ಟಪಡ್ತಾ ಇದ್ದೀನಿ.